ಸಮಾಜದಲ್ಲಿ ದೇವರ ರೂಪವೆಂದೇ ಪರಿಗಣಿಸಲ್ಪಡುವ ವೈದ್ಯರ ಸೇವೆಯನ್ನು ಸ್ಮರಿಸುವ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಹಗರಿಬೊಮ್ಮನಹಳ್ಳಿಯ ಗಂಗಾವತಿ ವೆಂಕೋಬಣ್ಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ನಾಗಭೂಷಣ ಗದ್ದಿಗೇರಿ ಮತ್ತು ಅವರ ತಂಡ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಸೇರಿದಂತೆ ಎಲ್ಲ ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿಯನ್ನು ಸಾರ್ವಜನಿಕರ ಪರವಾಗಿ ಭವ್ಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಸಿಬ್ಬಂದಿ ನರ್ಸ್ ಪ್ರಾರ್ಥನಾ ಗೀತಾ ನಿರೂಪಿಸಿದರೆ ಶರತ್ ಹಿರೇಮಠ್ ಸ್ವಾಗತಿಸಿದರು. ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಹಾಗೂ ಎಲ್ಲ ವೈದ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅವರು, ವೈದ್ಯಕೀಯ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದ್ದು, ಹಗರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಯನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತೀಕರಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಚೆನ್ನಾಗಿ ನೋಡ್ತಾರೆ ಅಂದ್ರೆ ಮಾತ್ರ ಬರ್ತಾರೆ ಜನ. ಸರಿಯಾಗಿ ನಿಮಗೆ ಚಿಕಿತ್ಸೆ ಸಿಗ್ಲಿಲ್ಲ, ಇಲ್ಲಿ ಏನೋ ವಾತಾವರಣ ಸರಿ ಇಲ್ಲ ಅಂತಂದಾಗ ಯಾರು ಈ ಕಡೆ ಮಕ್ಕ ಮಾಡ್ತಾರೆ? ಇವತ್ತು ಹಣಕಾಸಿನ ಪರಿಸ್ಥಿತಿ ಎಲ್ಲರಲ್ಲೂ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿ ಯಾವ್ದನ್ನು ನಂಬ್ಕೊಂಡು ಬದುಕೋದಿಲ್ಲ. ತಮ್ಮ ಪಾಡಿಗೆ ತಾವೆಲ್ಲ ಹುಡ್ಕೊಂಡಿರ್ತಾರೆ. ಆದ್ರೂ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ಕಾಳಜಿ ವಹಿಸಿ ಬರ್ತಾರೆ ಅಂತಂದ್ರೆ ಇಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ ಅಂತಕ್ಕಂಥ ಒಂದು ನಿಟ್ಟು. ಹಾಗೂ ನಮ್ಮ ಇವ್ರು ಹೇಳಿದ್ರು, ಒಂದು ಈ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಏರಿಸಬೇಕು. ಹೌದು, ನನಗೂ ಸಹ ಬಹಳಷ್ಟು ಕಳಕಳಿ ಇದೆ. ಈ ಆಸ್ಪತ್ರೆಗೆ ಬಂದವರು ಮುಂದಕ್ಕೆ ಹೋಗುವಂತ ವಿಚಾರನೆ ಮಾಡಬಾರ್ದು. ನಮ್ಗೆ ಸಾಕಷ್ಟು ಸೇವೆಗಳನ್ನ ಇಲ್ಲೇ ಮಾಡುವಂತ ವಿಚಾರಗಳು ಬರ್ಬೇಕು. ನಮಗೆ ನಾವು ಇಲ್ಲಿಂದ ಕೊಪ್ಪಳ ಕಳಿಸಿ, ಕೊಪ್ಪಳದಿಂದ ಹುಬ್ಳಿಗೆ ಹೋಗು, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗು, ಇವೆಲ್ಲ ಈಗ ಹಾಕಬಾರ್ದು. ಅಟ್ಲೀಸ್ಟ್ ನಾವು ಬೇಸಿಕ್ ಆಗಿ ನಾವು ಏನ್ ಮ್ಯಾಕ್ಸಿಮಮ್ ಸೇವೆ ಕೊಡಕ್ಕಾಗುತ್ತೆ ಅದನ್ನ ಈ ಹಂತದಲ್ಲಿ ಇದು ಎಲ್ಲೋದ್ರೂ ಇಷ್ಟಪಡಿದ ಟ್ರೀಟ್ಮೆಂಟ್ ನೀವು ಯಾಕೆ ತಿರುಗಾಡ್ತೀರಿ ಸುಮ್ಮನೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು, ಈ ಆಸ್ಪತ್ರೆಯಲ್ಲಿ ಪ್ರತಿದಿನ ಸುಮಾರು 750ರಿಂದ 800 ಹೊರರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಇದು ಇಡೀ ಜಿಲ್ಲೆಯಲ್ಲಿಯೇ ಅತ್ಯಧಿಕ ಸಂಖ್ಯೆಯಾಗಿದೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಡಾಕ್ಟರ್ ಅಚ್ಯುತ್ ಅವರು ತಮ್ಮ ಸೇವಾ ಅನುಭವಗಳನ್ನು ಹಂಚಿಕೊಂಡರೆ, ನಾಗಭೂಷಣ ಗದ್ದಿಗೇರಿ ಅವರು ಸಮಾಜದ ಪರವಾಗಿ ವೈದ್ಯರಿಗೆ ನಮ್ಮ ಸಂಪೂರ್ಣ ಬೆಂಬಲ ಸದಾ ಇರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ಸಿದ್ಧಾರ್ಥ್, ಡಾಕ್ಟರ್ ರಾಜೇಶ್ ನಾಯಕ್, ಡಾಕ್ಟರ್ ಮಾಲತೇಶ್, ಡಾಕ್ಟರ್ ಲಕ್ಷ್ಮೀದೇವಿ, ಡಾಕ್ಟರ್ ಭಾರತಿ ಹಾಗೂ ಡಾಕ್ಟರ್ ಅಂಜುಮ್ ಮುನಿಸಾ ಸೇರಿದಂತೆ ಎಲ್ಲ ವೈದ್ಯರು ಮತ್ತು ನರ್ಸ್ಗಳು ಉಪಸ್ಥಿತರಿದ್ದರು. ಸಾರ್ವಜನಿಕರ ಪರವಾಗಿ ಹಿರಿಯರಾದ ಸೋಮನಗೌಡರು, ದುರ್ಗಣ್ಣ, ಕೊಟ್ರಪ್ಪ, ರಮೇಶ್, ಮಂಜುನಾಥ್, ರಘುನಂದನ್, ವಿರೂಪಾಕ್ಷಿ, ಶ್ರೀನಿವಾಸ್ ಹಂಪಪಟ್ಟಣ ಹಾಗೂ ರಾಘವೇಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಆಸ್ಪತ್ರೆಯ ಉತ್ತಮ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಆಸ್ಪತ್ರೆಯ ಸಮಸ್ತ ವೈದ್ಯಕೀಯ ವರ್ಗಕ್ಕೆ ಸನ್ಮಾನ ಸಲ್ಲಿಸುವ ಮೂಲಕ ಡಾಕ್ಟರ್ಸ್ ಡೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.